ಇವತ್ತು ದೇಶದ ಜೀವನಾಡಿ ಬೆನ್ನೆಲುಬು 145 ಕೋಟಿ ಜನರಿಗೂ ಸಹ ಆಹಾರ ನೀಡುವಂತವನು ಅಂದ್ರೆ ರೈತ. ಅವರ ದಿನಾಚರಣೆಯನ್ನ 2014ರಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಬಂದಾಗ ರೈತ ದಿನಾಚರಣೆ ಅಂತೇಳಿ ಸಹ ಇವತ್ತು ಘೋಷಣೆ ಮಾಡಿ ಆ ಒಂದು ದಿನಾಚರಣೆಯನ್ನ ನಾಡಿನ ಎಲ್ಲ 224 ವಿಧಾನಸಭಾ ಕ್ಷೇತ್ರದಲ್ಲಿ, ಈ ರಾಜ್ಯದ 224 ಕ್ಷೇತ್ರದಲ್ಲೂ ಸಹ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಮಾಡೋದ್ರ ಮೂಲಕ, ರೈತರಿಗೆ ಸನ್ಮಾನ ಮಾಡೋದ್ರ ಮೂಲಕ, ಗಿಡ ನೆಡೋದ್ರ ಮೂಲಕ ನಮ್ಮದೇ ಆದಂತಹ ರೀತಿಯಲ್ಲಿ ನಮ್ಮ ಕ್ಷೇತ್ರದ ಅಧ್ಯಕ್ಷರ ಹಾಗೂ ರೈತ ಮೋರ್ಚಾದ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನಮ್ಮೆಲ್ಲ ಕಾರ್ಯಕರ್ತರು, ರೈತರು ಒಟ್ಟಾಗಿ ಸೇರಿ ಸನ್ಮಾನ ಕಾರ್ಯಕ್ರಮವನ್ನು ಸಹ ನಾವು ಮಾಡಿದ್ದೇವೆ. ಮತ್ತೆ ಕೇಂದ್ರ ಸರ್ಕಾರ ಬಂದ ನಂತರದಲ್ಲಿ 5 ಎಕರೆ ಒಳಗಡೆ ಇರ್ತಕ್ಕಂಥ ಪ್ರತಿಯೊಬ್ಬ ರೈತನಿಗೂ ಸಹ 3 ಕಂತುಗಳಲ್ಲಿ 2,000 ರೂಪಾಯಿಯನ್ನು ಕೊಡೋದ್ರ ಮೂಲಕ ಆ ದೇಶದ ರೈತನ ಜೀವನವನ್ನು ಹಸನಗೊಳಿಸುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿದ್ರು. ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ BS ಯಡಿಯೂರಪ್ಪನವರು ಆ 3 ಕಂತು ಜೊತೆಗೆ ನಾವು 2 ಕಂತುಗಳನ್ನ ಕೊಡೋದ್ರ ಮೂಲಕ ಸುಮಾರು 1 ವರ್ಷಕ್ಕೆ ಆ ಬಡ ರೈತನಿಗೆ 10,000 ರೂಪಾಯಿಗಳನ್ನ ಕೊಡೋದ್ರ ಮೂಲಕ ನಾವು ಅವ್ರಿಗೆ ಒಂದು ಸಪೋರ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೆ. ಈ ಸರ್ಕಾರ ಬಂದ ನಂತರದಲ್ಲಿ ಆ 2 ಕಂತು ಏನಿತ್ತು ಅದನ್ನ ಕಟಾವ್ ಮಾಡುವಂತ ಕೆಲಸವನ್ನು ಸಹ ಮಾಡಿದೆ. ಯಾವ ಒಳ್ಳೆಯ ಕಾರ್ಯಕ್ರಮಗಳನ್ನ ಮುಂದುವರಿಸುವಂತ ಯೋಜನೆಯನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಲಿಲ್ಲ. ಅದಕ್ಕೆ ರೈತರ ಪರವಾದಂತ ಒಂದು ಘೋಷಣೆಗಳನ್ನು ಸಹ ಅವ್ರು ಮಾಡಲಿಲ್ಲ. ಆದ್ರೂ ಸಹ ಆಕ್ರೋಶ ಇದೆ. ಸಾರ್ವಜನಿಕರು, ರೈತರು ಇವತ್ತು ಸಂಕಷ್ಟದಲ್ಲಿದ್ರು ಸಹ ಅವ್ರ ಪರವಾಗಿ ಬರುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನರೇಂದ್ರ ಮೋದಿ ಅವರಿಗೆ ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ, ರೈತರ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ರೈತ ದಿನಾಚರಣೆಯ ಶುಭಾಶಯವನ್ನ ಎಲ್ಲ ನಾಡಿನ ರೈತರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ.